ಇನ್ನು ಎಲ್ಒಸಿಯಲ್ಲಿ ಪಾಕಿಸ್ತಾನದಿಂದ ಮತ್ತೆ ಕಿತಾಪತಿ 10 ದಿನವೂ ಕೂಡ ಅಂದ್ರೆ 10ನೇ ದಿನವೂ ಕೂಡ ಎಲ್ಒಸಿಯಲ್ಲಿ ಪಾಕ್ ಸೇನೆ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ ಸತತವಾಗಿ. ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ ಸೇರಿದಂತೆ ಮೆಂದರ್ ಹಾಗೆ ನೌಶೇರಾ, ಸುಂದರ್ಬಾನಿಯಲ್ಲಿ ಫೈರಿಂಗ್ ಮಾಡಿದ ಈ ಪಾಕಿಸ್ತಾನ ಭಾರತದ ಸೇನಾ ಶಿಬಿರವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದೆ. ಸತತವಾಗಿ 10ನೇ ದಿನವೂ ಕೂಡ ಪಾಕ್ ಸೇನೆಗೆ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ ನಮ್ಮ ಭಾರತೀಯ ಸೇನೆ. ಪ್ರತಿದಾಳಿಯನ್ನ ನಡೆಸಿ ಭಾರತೀಯ ಸೇನೆಯಿಂದ ತಿರುಗೇಟನ್ನ ಕೂಡ ನೀಡಲಾಗಿರುವಂತದ್ದು. ಎಲ್ಒಸಿಯಲ್ಲಿ ಪಾಕಿಸ್ತಾನ ಮತ್ತೆ ತನ್ನ ಕಿತಾಪತಿಯನ್ನ ಮುಂದುವರೆಸಿದೆ. ಸತತ 10ನೇ ದಿನವೂ ಕೂಡ ಪಾಕ್ ಸೇನೆ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಇನ್ನ ಭಾರತೀಯ ಸೇನೆಯನ್ನ ಗುರಿಯಾಗಿಸಿಕೊಂಡು ಈ ರೀತಿಯ ಒಂದು ಕೃತ್ಯವನ್ನ ಮಾಡ್ತಾ ಇದೆ. ಈಗಾಗಲೇ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ಮೆಂದರ್, ನೌಶೇರಾ, ಸುಂದರ್ಬಾನಿಯಲ್ಲಿ ಫೈರಿಂಗ್ ಆರಂಭ ಮಾಡಿರುವಂಥದ್ದು. ತಮ್ಮಲ್ಲಿ ಏನು ಅಸ್ತ್ರಗಳು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಬಿಲ್ಡಪ್ ಕೊಡೋದಂತೂ ಮಾತ್ರ ನಿಲ್ಸಲ್ಲ ಈ ಪಾಕಿಸ್ತಾನ. ಊಟಕ್ಕೂ ಗತಿ ಇಲ್ಲ, ನೀರಿಗೂ ಗತಿ ಇಲ್ಲ, ಆದರೂ ಕೂಡ ನಾವು ಯುದ್ಧವನ್ನ ಮಾಡೇ ಮಾಡ್ತೀವಿ, ನಮ್ಮ ಹತ್ರ ಅಣ್ವಸ್ತ್ರಗಳಿವೆ, ಆ ಅಸ್ತ್ರಗಳಿವೆ, ಈ ಅಸ್ತ್ರಗಳಿವೆ ಎನ್ನುವಂತಹ ಕೊಚ್ಚಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಪಾಕಿಸ್ತಾನ 10ನೇ ದಿನವೂ ಕೂಡ ಎಲ್ಒಸಿಯಲ್ಲಿ ಪಾಕ್ ಸೇನೆ ಗುಂಡಿನ ದಾಳಿಯನ್ನ ಮುಂದುವರೆಸಿರುವಂಥದ್ದು. ಇನ್ನು ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನಮ್ಮ ಭಾರತೀಯ ಸೇನೆ ನೀಡಿದೆ. ಇನ್ನ ಪಹಲ್ಗಾಮ್ ಭಯೋತ್ಪಾದಕರು ಶ್ರೀಲಂಕಾಗೆ ಪರಾರಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಚೆನ್ನೈ ಮೂಲಕ ಶ್ರೀಲಂಕಾಗೆ ಉಗ್ರರು ಎಸ್ಕೇಪ್ ಆಗಿರುವಂತಹ ಗುಮಾನಿ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇನ್ನ ಈ ಒಂದು ದಾಳಿಯ ಬಗ್ಗೆ ಯಾವುದೇ ಮಾಹಿತಿ ಸಿಗದಂತೆ ಸಂವಹನವನ್ನ ಕೂಡ ನಡೆಸಲಾಗಿದೆ. ಅದು ಅಲ್ಟ್ರಾ ಆಪ್ ಮೂಲಕ ಉಗ್ರರಿಂದ ಚರ್ಚೆಯನ್ನ ಮಾಡಲಾಗಿದೆ. ಅದು ರಹಸ್ಯವಾದಂತಹ ಚರ್ಚೆ. ಕಾಶ್ಮೀರದ ತ್ರಾಲ್ನಲ್ಲಿ ಅಲ್ಟ್ರಾ ಆಪ್ ಬಳಕೆ ಬಗ್ಗೆ ಸಾಕ್ಷ್ಯ ಕೂಡ ದೊರೆತಿರುವಂತದ್ದು. ಪಹಲ್ಗಾಮ್ ಭಯೋತ್ಪಾದಕರು ಶ್ರೀಲಂಕಾಗೆ ಹಾರಿರುವಂತಹ ಇದೀಗ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನ ಈ ಒಂದು ದಾಳಿಯ ಬಗ್ಗೆ ಮಾಹಿತಿ ಸಿಗದಂತೆ ಸಂವಹನವನ್ನ ನಡೆಸಲಾಗಿದೆ. ಅದು ಒಂದು ಅಲ್ಟ್ರಾ ಆಪ್ ಮೂಲಕ ಉಗ್ರರು ರಹಸ್ಯ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಪಹಲ್ಗಾಮ್ ದಾಳಿ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರು, ದೇಶದಾದ್ಯಂತ ಇರುವಂತಹ ಪ್ರವಾಸಿಗರು ಪ್ರವಾಸಿ ತಾಣಕ್ಕೆ ಭೇಟಿಯನ್ನ ನೀಡ್ತಾರೆ. ಪಹಲ್ಗಾಮ್ನಲ್ಲಿ ಭೇಟಿಯನ್ನ ನೀಡಿರುವಂತಹ ಸಂದರ್ಭದಲ್ಲಿ 26 ಜನ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂಗಳ ಅಂತ ಕೇಳಿ ಹುಡುಕಿ ನರಮೇಧ ಹತ್ಯೆಯನ್ನ ಮಾಡಿದ್ರು ಈ ಉಗ್ರರು. ಇನ್ನ ಈ ಉಗ್ರರು ಎಲ್ಲಿ ಪರಾರಿಯಾಗಿರಬಹುದು ಎನ್ನುವಂತಹ ಒಂದು ಪ್ರಶ್ನೆಗೆ ಇದೀಗ ಶ್ರೀಲಂಕಾಗೆ ಪರಾರಿಯಾಗಿರಬಹುದು, ಶ್ರೀಲಂಕಾಗೆ ಹೋಗಿರಬಹುದು ಎನ್ನುವಂತಹ ಒಂದಷ್ಟು ಗುಮಾನಿಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಅಲ್ಟ್ರಾ ಆಪ್ ಮೂಲಕ ಉಗ್ರರಿಂದ ಚಾಟ್ ಮಾಡಲಾಗಿದೆ. ಉಗ್ರರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿದ್ದಾರೆ ಸ್ಥಳೀಯರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಲ್ಟ್ರಾ ಆಪ್ನ ಮಾತುಕತೆಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ. ಯಾರು ಮೆಸೇಜ್ ಕಳುಹಿಸಿದ್ದು, ಯಾರಿಗೆ ಹೋಗಿದ್ದು, ಇದೆಲ್ಲವೂ ಕೂಡ ಕಂಪ್ಲೀಟ್ ಸುರಕ್ಷಿತವಾಗಿರುತ್ತೆ. ಅಲ್ಟ್ರಾದಲ್ಲಿ ಯಾವುದೇ ಮಾಹಿತಿಗಳು ಕೂಡ ಸೋರಿಕೆ ಆಗೋದಿಲ್ಲ. ಹೀಗಾಗಿ ಸಂಚಿನ ವೇಳೆ ಅಲ್ಟ್ರಾ ಆಪ್ ಬಳಕೆಯನ್ನ ಮಾಡಿದ್ದಾರೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಎನ್ಐಎ ತನಿಖೆಯಲ್ಲಿ ಎಲ್ಲವೂ ಕೂಡ ಇದೀಗ ಬಯಲಾಗ್ತಾ ಇದೆ. ಇನ್ನು ಉಗ್ರರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿರ್ತಕ್ಕಂಥ ಸ್ಥಳೀಯರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಅಲ್ಟ್ರಾ ಆಪ್ನ ಮಾತುಕತೆಗಳು, ಈ ಕುರಿತಂತೆ ಅಲ್ಟ್ರಾ ಆಪ್ ಅನ್ನ ಯೂಸ್ ಮಾಡಿದ್ದಾರೆ. ತಾವು ಮಾತನಾಡುವಂತಹ ಮೆಸೇಜ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಏನೇ ಸಂವಹನ ಕ್ರಿಯೆ ಮಾಡಿರ್ಬೋದು, ಆ ಒಂದು ಸಂವಹನ ಯಾರಿಗೂ ಕೂಡ ಗೊತ್ತಾಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಅಲ್ಟ್ರಾ ಆಪ್ ಅನ್ನ ಬಳಕೆ ಮಾಡಿದ್ದಾರೆ. ಹಾಗಾದ್ರೆ ಅಲ್ಟ್ರಾ ಆಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಇದರಲ್ಲಿ ಪಿನ್ ಟು ಪಿನ್ ಯಾರಿಗೂ ಕೂಡ ಡೀಟೇಲ್ಸ್ ಸಿಗೋದಿಲ್ಲ. ಅಲ್ಟ್ರಾ ಆಪ್ ಅಷ್ಟೊಂದು ಸುರಕ್ಷಿತವಾಗಿರುವಂತಹ ಆಪ್.
ನೀವೇನೇ ಮಾತಾಡಿದ್ರು, ಏನೇ ಮೆಸೇಜ್ ಮಾಡಿದ್ರು, ಯಾವ ಟೈಮ್ಗೆ ಯಾರಿಗೆ ಮಾತನಾಡಿದ್ರು, ಯಾರಿಗೆ ಮೆಸೇಜ್ ಮಾಡಿದ್ರು, ಪಿನ್ ಟು ಪಿನ್ ಡೀಟೇಲ್ಸ್ ಎಲ್ಲೂ ಕೂಡ ಹೊರಗೆ ಹೋಗೋದಿಲ್ಲ ಈ ಒಂದು ಅಲ್ಟ್ರಾ ಆ್ಯಪ್. ಹೀಗಾಗಿ ಆ ಒಂದು ಅಲ್ಟ್ರಾ ಆ್ಯಪ್ ಬಳಕೆಯನ್ನ ಮಾಡಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ನಾವಿಲ್ಲಿ ಗಮನಿಸೋದಾದ್ರೆ, ಪಹಲ್ಗಾಮ್ನ ಕೆಲವೊಂದಷ್ಟು ಸ್ಥಳೀಯರು, ಅಲ್ಲೇ ಇದ್ದು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತಹ ಸ್ಥಳೀಯರು ಈ ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು, ಶಂಕೆಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ಪಹಲ್ಗಾಮ್ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಒದ್ದಾಟ ಶುರುವಾಗಿದೆ ಈಗಾಗಲೇ. ಇನ್ನು ಭಾರತ ಯಾವಾಗ ದಾಳಿ ಮಾಡುತ್ತೆ ಅನ್ನೋ ಟೆನ್ಷನ್ ಶುರುವಾಗಿದೆ ಪಾಕ್ಗೆ. ಪಾಕ್ ಆಕ್ರಮಿತ ಕಾಶ್ಮೀರ ಉಗ್ರರ ಜಾಗ ಖಾಲಿ ಮಾಡಿಸಿದೆ ಇದೀಗ ಪಾಪಿ ಪಾಕಿಸ್ತಾನ. ಪಾಕ್ ಮೇಲೆ ಯಾವುದೇ ಕ್ಷಣದಲ್ಲೂ ಕೂಡ ಭಾರತದಿಂದ ದಾಳಿ ಆಗಬಹುದು. ಇನ್ನ ಕಾಶ್ಮೀರಕ್ಕೆ ನುಸುಳಲು ಸಂಚು ರೂಪಿಸ್ತಾ ಇದ್ರು ಉಗ್ರರು. ಆದ್ರೆ ಭಯೋತ್ಪಾದಕರನ್ನ ವಾಪಸ್ ಕರೆಸಿಕೊಂಡಿದೆ ಪಾಪಿ ಪಾಕಿಸ್ತಾನ. ಭಾರತದ ಮೇಲೆ ದಾಳಿಗೆ ಮುಂದಾಗಿದ್ರು ಉಗ್ರರು. ಇನ್ನ ಪಹಲ್ಗಾಮ್ ಪ್ರತೀಕಾರದ ಭೀತಿಯಲ್ಲಿ ಪಾಕ್ ಒದ್ದಾಟವನ್ನ ಮಾಡ್ತಾ ಇರುವಂತದ್ದು. ಟೆನ್ಷನ್ ಅಲ್ಲ, ಹೈ ಟೆನ್ಷನ್ ಶುರುವಾಗಬೇಕು ಈ ಪಾಕ್ಗೆ. ಯಾಕಂದ್ರೆ 26 ಮಂದಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದು. ಇನ್ನ ಪಹಲ್ಗಾಮ್ ಸ್ಥಳೀಯರು ಕೂಡ ಇದಕ್ಕೆ ಬೆಂಬಲವನ್ನ ನೀಡಿದ್ದಾರೆ. ಇವರನ್ನು ಕೂಡ ಟಾರ್ಗೆಟ್ ಮಾಡಬೇಕು. ಕಾಶ್ಮೀರಕ್ಕೆ ನುಸುಳಲು ಸಂಚನ ರೂಪಿಸ್ತಾ ಇದ್ರು ಉಗ್ರರು. ಇನ್ನ ಯಾವಾಗ ಭಾರತ ಅಲರ್ಟ್ ಆಗ್ಬಿಡ್ತೋ, ಭಾರತ ಇವರ ಹಿಂದೆ, ಇವರ ಮೇಲೆ ಕಣ್ಣಿಡ್ತೋ, ಹದ್ದಿನ ಕಣ್ಣಿಡ್ತೋ, ಆಗಿಂದ ಇವರು ಕೂಡ ಅಲರ್ಟ್ ಆಗಿ ಏನ್ ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಆ ಕಾಶ್ಮೀರದಿಂದ ಭಯೋತ್ಪಾದಕರನ್ನ ವಾಪಸ್ ಕರೆಸ್ಕೊಂಡಿದ್ದಾರೆ. ಭಾರತದ ಮೇಲೆ ದಾಳಿಗೆ ಮುಂದಾಗಿದ್ರು ಈ ಉಗ್ರರೆಲ್ಲರೂ ಕೂಡ. ಕುಡಿಯೋಕ್ ನೀರಿಲ್ಲ, ತಿನ್ನೋಕೆ ಅನ್ನ ಇಲ್ಲ. ಇಂತಹ ಸಂದರ್ಭದಲ್ಲಿ ಯುದ್ಧ ಬೇಕಾ ಈ ಪಾಕ್ಗೆ? ಇನ್ನು ಪಾಕ್ ಮೇಲೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಭಾರತ ದಾಳಿ ಮಾಡಬಹುದು. ಹೀಗಾಗಿ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಟವನ್ನ ಒದ್ದಾಡ್ತಾ ಇದೆ. ಇನ್ನಷ್ಟು ಒದ್ದಾಡಬೇಕು. 26 ಹಿಂದೂಗಳ ನರಮೇಧವನ್ನ ಮಾಡಿದಂತಹ ಈ ಪಾಕ್ಗೆ ತಕ್ಕ ಪ್ರತ್ಯುತ್ತರವನ್ನ ನಮ್ಮ ಭಾರತೀಯ ಸೇನೆ ತೀರಿಸಿಕೊಳ್ಬೇಕಾಗುತ್ತೆ. ಇನ್ನು ಈ ಕುರಿತಂತೆ ಪ್ರಧಾನಿ ಮೋದಿ ಅವರು ಕೂಡ ಸೇಡಿನ ಶಪಥವನ್ನ ಮಾಡಿದ್ದಾರೆ. ಆ ಸೇಡಿನ ಶಪಥ ಮುಂದುವರಿಯುತ್ತೆ. ಇನ್ನು ಭಾರತದ ದಾಳಿಯ ಭೀತಿಯಲ್ಲಿ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಪಾಕ್ ರಾಯಭಾರಿ ಬೆದರಿಕೆಯನ್ನ ಹಾಕಲು ಮುಂದಾಗಿದ್ದಾರೆ ಭಾರತಕ್ಕೆ. ಅದು ಭಾರತದ ದಾಳಿಯ ಭೀತಿಯಲ್ಲಿ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಇನ್ನು ಪರಮಾಣು ಬಾಂಬ್ ಬೆದರಿಕೆಯನ್ನ ಹಾಕಿದೆ ಪಾಕಿಸ್ತಾನ. ಸಿಂಧೂ ನದಿ ನೀರನ್ನ ನಿಲ್ಲಿಸಿದ್ರೆ ದಾಳಿ ಮಾಡ್ತೇವೆ. ಪಾಕ್ ರಾಯಭಾರಿ ಮೊಹಮ್ಮದ್ ಖಾಲಿದ್ ಹೇಳಿಕೆಯನ್ನ ನೀಡಿದ್ದಾರೆ. ಪರಮಾಣು ಬಾಂಬ್ ಬೆದರಿಕೆಯನ್ನ ಹಾಕಿದೆ. ಇನ್ನು ಭಾರತದ ದಾಳಿ ಮಾಡುವ ಬಗ್ಗೆ ಪುರಾವೆಗಳು ಇವೆ. ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳಿಂದ ಮಾತ್ರವಲ್ಲದೆ ಪರಮಾಣು ಶಸ್ತ್ರಾಸ್ತ್ರಗಳಿಂದಲೂ ಕೂಡ ಪ್ರತಿಕ್ರಿಯೆ ನೀಡ್ತೇವೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಭಾರತದ ದಾಳಿ ಭೀತಿಯಲ್ಲಿ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇರುವಂತದ್ದು. ಪರಮಾಣು ಅಸ್ತ್ರಗಳನ್ನ ಹಾಕ್ತೇವೆ ಎನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಯಾಕೆ ನಮ್ಮ ಹತ್ರ ಏನು ಪರಮಾಣು ಇಲ್ವಾ? ಪರಮಾಣು ಅಸ್ತ್ರಗಳು ಯಾವುದು ಕೂಡ ಇಲ್ವಾ? ನಾವೇನು ದೀಪಾವಳಿ, ನಾಗರ ಪಂಚಮಿ ಈ ಹಬ್ಬಗಳಿಗೆ ಇಟ್ಕೊಂಡಿದ್ದೀವ? ನಮ್ಮ ಹತ್ರನೂ ಇದೆ. ನಾವು ಕೂಡ ನುಗ್ಗಿ ಹೊಡಿತೀವಿ. ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ ದಾಳಿ ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಪಾಕ್ ರಾಯಭಾರಿ ಮೊಹಮ್ಮದ್ ಖಾಲಿದ್. ನಾವೇನು ಆಟಕ್ಕೆ ಇಟ್ಕೊಂಡಿದ್ದೀವ? ನಮ್ಮ ಹತ್ರನೂ ಇದೆ, ಅಸ್ತ್ರಗಳು ಇದೆ, ಅಣ್ವಸ್ತ್ರಗಳು ಇದೆ. ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳಿಂದ ಮಾತ್ರವಲ್ಲದೆ ಪರಮಾಣು ಶಸ್ತ್ರಾಸ್ತ್ರಗಳಿಂದಲೂ ಕೂಡ ಪ್ರತಿಕ್ರಿಯೆ ನೀಡ್ತೇವೆ ಅಂತ ಹೇಳ್ತಾ ಇದ್ದಾರೆ.